ಎಚ್ ಆರ್ ಸರ್ಲೇವೆಟ್ಟಿಂದ ದರ್ಶನ್ ಸರ್ ನೋಡಕ್ ಬಂದಿದ್ದೀವಿ. ಊರಲ್ಲಿಲ್ಲ ಅಂತ ಹೇಳಿದ್ರು, ಏನೋ ನಮಗೆ ನೋಡಬೇಕು ಬರ್ತಾರೆ ಇರ್ತಾರೆ ಅಂತ ಒಂದು ಇದಿತ್ತು, ಅದಕ್ಕೆ ಬಂದಿದ್ದೀವಿ ನೋಡೋಕ್ಕೆ. ನಾವು ಹುಟ್ಟು ಬೆಳೆದಿದ್ದೆಲ್ಲ ಕೊಳ್ಳೇಗಾಲ, ಇರೋದು ಎಚ್ ಆರ್ ಸರ್ಲೇವೆಟ್ಟು, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀವಿ. ಹ್ಯಾಪಿ ಬರ್ತ್ಡೇ ದರ್ಶನ್ ಸರ್. ತುಂಬ ಚೆನ್ನಾಗಿರ್ಬೇಕು, ತುಂಬ ಬೆಳಿಬೇಕು ಅವರು ಅಷ್ಟೇ. ತುಂಬ ಫ್ಯಾನ್ಸ್ ಇದ್ದಾರೆ, ಅವ್ರು ಹೇಳೋಕ್ಕೆ ಆಗಲ್ಲ ಏನಂತ ಹೇಳೋದು. ಅವ್ರನ್ನ ಇಲ್ಲಿ ಇಟ್ಕೊಂಡಿದ್ದಾರೆ ಫ್ಯಾನ್ಸ್ನೆಲ್ಲ, ಅದಕ್ಕಿಂತ ಇನ್ನೇನು ಬೇಕು. ನಮಗಂತೂ ತುಂಬ ಇಷ್ಟ, ಅದಕ್ಕೋಸ್ಕರನೇ ಬಂದಿದ್ವಿ. ಇವತ್ತು ಅಲ್ಲಿಂದ ಸ್ಟೂರಿಂದ ಬಂದಿದ್ದು ಸ್ವಲ್ಪ ಬೇಜಾರು, ಬಾಸ್ ನೋಡೋಕ್ಕಾಗಿಲ್ಲ ನಮಗೆ. ಬಟ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಇಲ್ಲಪ್ಪ ನನಗೆ ಹೆಲ್ತ್ ಇಶ್ಯೂರಿಂದ ಸಿಗಲ್ಲ, ಯಾರು ಬೇಜಾರಾಗಬೇಡಿ ಬರಬೇಡಿ ಅಂತ. ಬಟ್ ಅಲ್ಲಿ ಏನೋ ಅವ್ರು ಇರಲಿ ಸಿಗಲೇ ಇರಲಿ, ಬಟ್ ಬರಬೇಕು. ಪ್ರತಿ ವರ್ಷ ಬರ್ತೀವಿ, ಅದೇ ಥರ ಈ ವರ್ಷ ಬಂದಿದ್ದೀವಿ. ಬಾಸ್ ನೋಡೋಕ್ಕಾಗಲಿಲ್ಲ ಅಂದರೆ ಅವ್ರ ಮನೆ ನೋಡಿದ್ದೀವಿ, ಸಾಕು, ಖುಷಿ ಆಯ್ತು ನಮಗೇನು ತೊಂದರೆ ಆಗುತ್ತೆ. ಅವರ ಅಪ್ಪಟ ಅಭಿಮಾನಿಗಳು, ಹೆಚ್ಚು ಕಡಿಮೆ 20 ವರ್ಷದಿಂದ ಅವ್ರ ಅಭಿಮಾನಿಗಳು. ದರ್ಶನ್ ಸರ್ ಅಭಿಮಾನಿ, ಕರಿಯ ಮೂವಿಯಿಂದ ಅವ್ರ ಅಭಿಮಾನಿ. ಅವ್ರಿಗೋಸ್ಕರನೇ ಎಲ್ಲ ಟಿ ಶರ್ಟ್ ಹಾಕ್ಸಿದ್ದೀವಿ, ದಾವಣಗೆರೆ ಹಾವೇರಿ ಎಲ್ಲ ಬ್ಯಾನರ್ ಹಾಕ್ಸಿದ್ದೀವಿ, ಎಲ್ಲ ಊಟದ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ, ಎಲ್ಲ ಪಟಾಕಿ ಸಂಭ್ರಮ ಎಲ್ಲ ಇರೋದು. ಮೇಡಮ್, ನಾವಂತೂ ಕಟ್ಟ ಅಭಿಮಾನಿಗಳು. ನಾವು ಬಂದಿರೋದು ಬಳ್ಳಾರಿಯಿಂದ. ನನ್ನ ಹೆಸರು ಉಮಾ ಅಂತ. ಡಿ.ಬಾಸ್ ಸರ್ ಅಂದರೆ ನಂಗೆ ತುಂಬ ಇಷ್ಟ. ಸರ್ ಹೇಳಿದ್ರು ಬರಬೇಡ್ರಿ, ನನಗೆ ಹೆಲ್ತ್ ಇಶ್ಯೂ ಐತಿ, ಈ ಸತಿ ಸಿಗಲ್ಲ, ನೆಕ್ಸ್ಟ್ ಟೈಮ್ ನಾನು ಪಕ್ಕ ನಿಮಗೆ ಭೇಟಿ ಮಾಡ್ತೀನಿ ಅಂತ. ಸೊ ಆದರೂ ಡಿ.ಬಾಸ್ಗೋಸ್ಕರ ನಾವೊಂದು ಕವನ ಬರೆದಿದ್ದೀನಿ. ಸರ್, ಭಕ್ತಿ ದೇವರಿಗಾಗಿ, ಉಸಿರು ಹೆತ್ತವರಿಗಾಗಿ, ಸ್ನೇಹ ಸ್ನೇಹಿತರಿಗಾಗಿ, ಪ್ರೀತಿ ಪ್ರೀತರಿಗಾಗಿ, ಆದರೆ ಅಭಿಮಾನ ಯಾವತ್ತಿದ್ರೂ ನಮ್ಮ ಡಿ.ಬಾಸ್ಗಾಗಿ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಇನ್ನೊಂದು BTSL ಸೀಟು ಬೆಂಗಳೂರಲ್ಲಿ ಸೈಟ್, ನಮ್ಮ ಡಿ.ಬಾಸ್ ಹುಡುಗರ ಹತ್ತ ಸಿಗಬೇಕಂದ್ರೆ ಪುಣ್ಯ ಮಾಡ್ಬೇಕು. ಜೈ ಡಿ.ಬಾಸ್. ನಾವು ಇಲ್ಲಿಯವರೇ, ನಾವು ಕನಕಪುರ ಇರೋದು. ಬಾಸ್ ನೋಡೋ ಅಂತ ಬಂದು ಬಾಸ್ ಸಿಗಲಿಲ್ಲ, ಒಂಥರ ಮನ್ಸಿಗೆ ಬೇಜಾರಾಯ್ತಾ ಇದೆ. ಅಭಿಮಾನ ಅನ್ನೋದು ಈಗಿಂದ ಅಲ್ಲ, 15 ವರ್ಷದಿಂದ ಅಭಿಮಾನ. ಶಿವಮೊಗ್ಗದಿಂದ ಬಾಸ್ ನೋಡೋಣ ಅಂತ ಬಂದು ಒಂಥರ ಬೆಲೆ ಎಲ್ಲ ಹೋಗಿದ್ರು, ಬಾಸ್ ನೋಡೋಣ ಅಂತ ಅನಿಸ್ತು, ಅದಕ್ಕೋಸ್ಕರ ಬಂದಿದ್ವಿ. ಬಾಸ್ ಮನೇಲಿ ಇಲ್ಲ ಅಂತ ಹೇಳಿದ್ರು, ಅವ್ರು ಮುಂಚೆನೇ ಹೇಳಿದ್ರು. ನಾವೇನೋ ಪರ್ಸ್ನಲಾಗಿ ಏನೋ ಸಿಗ್ಬೋದೇನೋ ಅಂತ ಒಂದು ಆಸೆಯಿಂದ ಬಂದಿದ್ವಿ, ಆದರೆ ಬಾಸ್ ಇಲ್ಲ ಅಂತ ಹೇಳಿದ್ರು. ಸ್ವಲ್ಪ ಮನಸ್ಸಿಗೆ ಒಂಚೂರು ಬೇಜಾರು ಅನ್ನೋದಕ್ಕೆ ಇರುತ್ತೆ, ಸ್ವಲ್ಪ ಮನಸ್ಸಿಗೆ ಬೇಜಾರಾಯಿತು. ಎಲ್ಲಿ ಮುಂದಿನ ವರ್ಷ ಬೇಕಾದ್ರೆ ನಾವು ಗ್ರ್ಯಾಂಡ್ ಮಾಡೋದು ಸ್ವಲ್ಪ